ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು 2 ಡಿಫ್ರೆಂಟ್ ಆಗಿರುವಂಥ ವೇಟ್ ಚೆಕಿಂಗ್ ಮೆಷಿನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಎರಡು ವೇಟ್ ಚೆಕಿಂಗ್ ಮೆಷಿನ್ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ನೀವು ನಂಬಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ನಾನು ಕೊಟ್ಟಿರೋ ಪ್ರೈಸ್ಗೆ ವರ್ತ್ ಅಂತಾನೆ ಹೇಳ್ಬೋದು. ಪ್ರೈಸ್ ಏನು ತುಂಬ ಜಾಸ್ತಿನೇ ಏನು ಕೂಡ ಅಲ್ಲ, ಸಿಕ್ಕಾಬಟ್ಟೆ ಕಡಿಮೆ ಪ್ರೈಸಲ್ಲಿ ಕೊಟ್ಟಿದ್ದೀನಿ. ಸೊ ಎಷ್ಟು ಪ್ರೈಸು ಆ್ಯಂಡ್ ಯಾವ ಥರ ಇದೆ ಎಲ್ಲದ್ರ ಬಗ್ಗೆ ನಿಮಗೆ ಫುಲ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ದಟ್ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಇವತ್ತಿನ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಹಾಗೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ಇವತ್ತಿನ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಶಾಪಿಂಗ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಆ್ಯಂಡ್ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಎವ್ರಿಡೇ ಅಪ್ಲೋಡ್ ಆಗ್ತಿರುತ್ತೆ ವಿಡಿಯೋಸ್ ಎಲ್ಲ. ನೀವು ಒನ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಟೈಮ್ ಅಪ್ಲೋಡ್ ಮಾಡಿದಾಗ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು, ಯಾವ ವಿಡಿಯೋಸು ಕೂಡ ಮಿಸ್ ಆಗೋದಿಲ್ಲ. ಓಕೆನಾ? ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಅಂತ ಅನ್ಕೊಳ್ತಾ ಬನ್ನಿ ಕ್ವಿಕ್ಕಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಒನ್ ಬಂದು ನಾನು ಕಿಚನ್ ವೇಯಿಂಗ್ ಮೆಷಿನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದು ಕಿಚನ್ಗೆ ಅಂತಾನೆ ನಾನು ತಗೊಂಡಿದ್ದು. ಸೊ ಮಿನಿಮಮ್ ಅಂದರೆ 10 kg ಅಷ್ಟು ಕೆಪಾಸಿಟಿ ಬರೋದಂದರೆ 10 kg ಅಷ್ಟು ನಾವು ಯಾವ್ದಾದ್ರು ಐಟಮ್ಸ್ಗಳನ್ನ ನಾವು ಇದರಲ್ಲಿ ಇಟ್ಟು ಮೆಷರ್ಮೆಂಟ್ನ ನಾವು ಚೆಕ್ ಮಾಡ್ಬೋದು. ಸೊ ವೈಟ್ ಕಲರಲ್ಲಿ ಬರುತ್ತೆ, ಒಂದು 3 ಇಂಚಸ್ ಅಷ್ಟು ಅಗಲ ಮತ್ತು 7 ಇಂಚಸ್ ಅಷ್ಟು ಉದ್ದ ಬರುತ್ತೆ. ಶೆಲ್ ಯೂಸ್ ಫ್ರೆಂಡ್ಸ್ ಇದು. ಓಕೆನಾ? ಸೊ ಶೆಲ್ ಹಾಕೊಂಡು ನಾವು ಯೂಸ್ ಮಾಡಬೇಕು. ಸೊ ನೋಡಿ, ಫಸ್ಟು ಆನ್ ಬಟನ್ನ ಹಾಕಬೇಕು, ಅಂದರೆ ಪ್ರೆಸ್ ಮಾಡಬೇಕು. ಆ್ಯಂಡ್ ಅದಾದಮೇಲೆ ಡಿಸ್ಪ್ಲೇ ಆನ್ ಆಗುತ್ತೆ. ಆಮೇಲೆ ಒಂದು ಬೌಲ್ನ ಇಟ್ಬಿಟ್ಟು ಲಾಸ್ಟ್ ಬಟನ್ ಇದೆ ಅಲ್ವಾ, ಸೊ ಅದನ್ನು ಪ್ರೆಸ್ ಮಾಡಬೇಕು. ಆವಾಗ ಫುಲ್ ಅದ್ರದ್ದು ಬೌಲಿಂದ ಏನಿದೆ ಮೆಷರ್ಮೆಂಟು ಅದೆಲ್ಲದು ಕೂಡ ಕ್ಲಿಯರ್ ಆಗಿ, ಆಮೇಲೆ ನಾವು ಏನು ಇಂಗ್ರೀಡಿಯೆಂಟ್ ಹಾಕ್ತೀವಿ ಅದರದ್ದು ನೀಟಾಗಿ ಎಷ್ಟು ಮೆಷರ್ಮೆಂಟ್ ಇದೆ, ಅಂದರೆ ಎಷ್ಟು kg ಇದೆ, ಎಷ್ಟು ಗ್ರಾಮ್ಸ್ ಇದೆ ಅಂತ ಹೇಳಿ ನೀಟಾಗಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ನಾನಲ್ಲಿ ನಿಮಗೆ ಬಾದಾಮ್ ಕೂಡ ತೋರಿಸ್ದೆ, ಮತ್ತು ಓಟ್ಸ್ ಕೂಡ ಹಾಕಿ ನಾನು ಚೆಕ್ ಮಾಡ್ತಾ ಇದ್ದೀನಿ. ಮತ್ತು ಚಿಕ್ಕ ಚಿಕ್ಕ ಕಲ್ಲಾಗಿರ್ಬೋದು ಮತ್ತು ಚಿಕ್ಕ ಚಿಕ್ಕ ವಿಗ್ರಹಗಳಾಗಿರ್ಬೋದು ಎಲ್ಲದೂ ಕೂಡ ಇಟ್ಟು ನಾನು ನೋಡಿದೆ. ಸೊ ತುಂಬ ಚೆನ್ನಾಗಿದೆ. ಲಾಂಗ್ ಡಿಸ್ಪ್ಲೇ ಕೂಡ ಇದೆ, ಅಂದರೆ ಲಾರ್ಜ್ ಡಿಸ್ಪ್ಲೇ ಕೂಡ ಇದೆ, ನೀಟಾಗಿ ಈಸಿಯಾಗಿ ಕಾಣಿಸುತ್ತೆ. ಸೊ ಚೆನ್ನಾಗಿದೆ ನೋಡಿ, ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಸಿಕ್ಕಾಪಟ್ಟೆ ಕಡಿಮೆ ಪ್ರೈಸು, ನೀವು ಬಿಲೀವೇ ಮಾಡಲ್ಲ. ಬರೀ 189 ರೂಪಾಯಿಗೆ ನಾನು ತೊಗೊಂಡಿದ್ದು. ಇಷ್ಟು ಕಡಿಮೆ ಪ್ರೈಸಲ್ಲಿ ನಿಮ್ಗೆ ಎಲ್ಲೂ ಕೂಡ ಸಿಗೋದಿಲ್ಲ. ಮತ್ತು ಶೆಲ್ ಡೌನ್ ಆಯಿತು ಅಂತ ಹೇಳಿದ್ರೆ ಮತ್ತೆ ಶೆಲ್ ಹಾಕೊಂಡು ನೀವು ಯೂಸ್ ಮಾಡ್ಬೋದು. ಸೊ ನೀವೇನಾದ್ರು ಒಂದು ಅಂಗಡಿನ ನಡೆಸ್ತಾ ಇದ್ದೀರಾ, ಸೊ ಸ್ಮಾಲ್ ಒಂದು ದಿನಸಿ ಅಂಗಡಿ ನಡೆಸ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಅದಕ್ಕೂ ಕೂಡ ಯೂಸ್ ಆಗುತ್ತೆ. ಮತ್ತು ನೀವು ಡಯೆಟ್ನ ಫಾಲೋ ಮಾಡ್ತಿದ್ದೀರಾ, ಸೊ ಡಯೆಟ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ಇಷ್ಟು ಗ್ರಾಮ್ಸು ಅಥವಾ ಇಷ್ಟು ಮೆಷರ್ಮೆಂಟಲ್ಲಿ ನಾವು ಫುಡ್ನ ಕನ್ಸ್ಯೂಮ್ ಮಾಡಬೇಕು ಅಂತ ಇರುತ್ತೆ ಅಲ್ವಾ ಎವ್ರಿಡೇ. ಸೊ ಆ ಒಂದು ಪರ್ಪಸ್ಗೂ ಕೂಡ ಯೂಸ್ ಆಗುತ್ತೆ. ಆ್ಯಂಡ್ ಅದಲ್ಲದೆ ಕೂಡ ನೀವೇನಾದ್ರು ಈಗ ಒಂದು ಕುಕಿಂಗ್ ಮಾಡ್ತಾ ಇದ್ದೀರಾ, ಒಂದು ಕೇಕ್ ರೆಡಿ ಮಾಡ್ತಿದ್ದೀರಾ, ಅಥವಾ ಏನೋ ಒಂದು ಮೆಷರ್ಮೆಂಟ್ ಇಟ್ಕೊಂಡು ಒಂದು ಅಡುಗೆ ಮಾಡ್ತಿದ್ದೀರಾ ಅಂತ ಹೇಳಿದಾಗ ಈ ಒಂದು ವೇಯಿಂಗ್ ಮೆಷಿನ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ. 10 kg ಅಪ್ ಟು 10 kg ಅಷ್ಟವರೆಗೂ ಕೂಡ ನಾವು ಇದರಲ್ಲಿ ವೆಯ್ಟ್ನ ಚೆಕ್ ಮಾಡ್ಬೋದು. ಸೊ ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತು ಚಿಕ್ಕ ಮಕ್ಕಳಿದ್ದಾರೆ ಅಂತ ಹೇಳಿದ್ರು ಕೂಡ ನೀವು ಕೂರಿಸ್ಬಿಟ್ಟು ವೆಯ್ಟ್ ಚೆಕ್ ಮಾಡಿಸ್ಬೋದು. 10 kg ಬಿಲೋ 10 kg ಇರಬೇಕಷ್ಟೇ ಫ್ರೆಂಡ್ಸ್. ಓಕೆನಾ? ಸೊ 189 ರುಪೀಸ್ ಆಯಿತು. ವೈಟ್ ಕಲರಲ್ಲಿ ಇದೆ, ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ವೇಟ್ ಚೆಕಿಂಗ್ ಮೆಷಿನ್ ಬಂದು ಬಾಡಿ ವೇಟ್ ಚೆಕಿಂಗ್ ಮೆಷಿನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು LCD ಡಿಸ್ಪ್ಲೇ ಬರುತ್ತೆ. ಆ್ಯಂಡ್ ಆಲ್ಸೋ ಟೆಂಪರ್ಡ್ ಗ್ಲಾಸ್ ಸರ್ಫೇಸ್ ಬರುತ್ತೆ, ಅಂದರೆ ಗ್ಲಾಸ್ ಇಂದಿದು. ಆ್ಯಂಡ್ ಶೆಲ್ ಡೌನ್ ಆಯಿತು ಅಂತ ಹೇಳಿದ್ರೆ ಮತ್ತೆ ನೀವು ಶೆಲ್ ಹಾಕೊಂಡು ಯೂಸ್ ಮಾಡಬೇಕು ಅಷ್ಟೇ. ಕರೆಂಟ್ ಅಂದರೆ ಪವರ್ ಯೂಸ್ ಮಾಡಬೇಕು ಆ ರೀತಿನಲ್ಲಿಲ್ಲ. 2 ಶೆಲ್ ಹಾಕಿದ್ರಿ ಅಂತ ಹೇಳಿದ್ರೆ ಸಾಕು, ಅದು ಪವರ್ ಇರೋವರೆಗೂ ಕೂಡ ಯೂಸ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ತುಂಬ ಚೆನ್ನಾಗಿದೆ, ತುಂಬ ಗಟ್ಟಿ ಇದೆ ಅಂತಲೇ ಹೇಳ್ಬೋದು. ಸ್ಕ್ವೇರ್ ಶೇಪಲ್ಲಿದೆ, ಬ್ಲ್ಯಾಕ್ ಕಲರ್ ಮತ್ತು ಗ್ಲಾಸ್ ಡಿಸ್ಪ್ಲೇ ಆಗಿರೋದ್ರಿಂದ ಡಿಸೈನ್ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ. ಆ್ಯಂಡ್ ಇದು ಆಟೋಮೆಟಿಕ್ ಆಗಿ, ಅಂದರೆ ನೀವು ಇದ್ರ ಮೇಲೆ ಹತ್ಕೊಂಡಾಗ ಮಾತ್ರ ಡಿಸ್ಪ್ಲೇ ಆನ್ ಆಗುತ್ತೆ, ಮತ್ತು ಇಳಿದ್ರಿ ಅಂತ ಹೇಳಿದ್ರೆ ಆಫ್ ಆಗುತ್ತೆ. ನೀವು ಬಟನ್ ಪ್ರೆಸ್ ಮಾಡಬೇಕು ಆ ರೀತಿನಲ್ಲಿ ಏನೂ ಕೂಡ ಇಲ್ಲ. ತುಂಬ ಚೆನ್ನಾಗಿದೆ, ತುಂಬಾ ಸ್ಟ್ಯಾಂಡರ್ಡಾಗಿ ಕೂಡ ಇದೆ ಅಂತಲೇ ಹೇಳ್ಬೋದು. ಒಂದು 11 ಇಂಚಸಷ್ಟು ಅಗಲ ಮತ್ತು 11 ಇಂಚಸಷ್ಟು ಉದ್ದ ಬರುತ್ತೆ. ನನ್ನ ತಂಗಿಯೂ ಕೂಡ ನಿಲ್ಲಿಸಿ ನಾನು ವೆಯ್ಟ್ ಚೆಕ್ ಮಾಡಿಸ್ತಾ ಇದ್ದೀನಿ ನೋಡಿ. ಸೊ ಬಾಡಿ ವೆಯ್ಟ್ ಚೆಕಿಂಗ್ ಅಲ್ವಾ, ಸೊ ನೀವು ಎಷ್ಟೇ ವೆಯ್ಟ್ ಇದ್ರೂ ಕೂಡ ಇದು ಅದ್ರ ಅಷ್ಟು ಕೆಪಾಸಿಟಿ ಇದೆ, ಮತ್ತು ಹೊಡೆದೋಗೋದು ಆ ರೀತಿನಲ್ಲಿ ಏನೂ ಕೂಡ ಆಗೋದಿಲ್ಲ. ಸೊ ಮತ್ತು ತರಕಾರಿಗಳು ಜಾಸ್ತಿ ಈಗ ಮೀನ್ಸ್ ಲಾಸ್ಟ್ ಒನ್ ನಾನು ಸ್ಮಾಲ್ ತೋರಿಸ್ತಾ ಅಲ್ವಾ, ಜಸ್ಟ್ ಬಿಲೋ 10 kg ಇರೋವಂಥ ವೇಯಿಂಗ್ ಮೆಷಿನು. ಸೊ ನೀವು ಎಬೌಟ್ 10 kgs ಏನಾದ್ರು ಈಗ ತರಕಾರಿಗಳಾಗಿರ್ಬೋದು ಅಥವಾ ದಿನಸಿ ಸಾಮಗ್ರಿಗಳಾಗಿರ್ಬೋದು ಚೆಕ್ ಮಾಡಬೇಕು ಅಂತ ಹೇಳಿದಾಗ ಸೊ ಇದನ್ನು ನೀವು ಇಟ್ಟು ಚೆಕ್ ಮಾಡ್ಬೋದು. ಮತ್ತು ನಿಮ್ದು ಏನಾದ್ರು ಶಾಪ್ ಇದೆ, ಓನ್ ಶಾಪ್ ಇದೆ ಅಂತ ಹೇಳಿದ್ರು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಪವರ್ ಬೇಕು ಅಂತ ನೀಡಿಲ್ಲ, ಶೆಲ್ಲಿಂದ ಅಲ್ವಾ, ಸೊ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಸಖತ್ತಾಗಿದೆ. ಆ್ಯಂಡ್ ತುಂಬಾ ಕಡಿಮೆ ಪ್ರೈಸಲ್ಲಿ ನನಗೆ ಸಿಕ್ಕಿದ್ದು 358 ರೂಪಾಯಿ ಅಷ್ಟೇ. ಮತ್ತು ನೀವು ಡಯೆಟ್ ಫಾಲೋ ಮಾಡ್ತಿದ್ದೀರಾ, ಎವ್ರಿಡೇ ವೆಯ್ಟ್ ಚೆಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಆ ರೀತಿಯ ಚೆಕಿಂಗ್ ಮಾಡ್ತಿರ್ತೀರ ಅಲ್ವಾ, ಸೊ ಅದು ಅವಾಗಲೂ ಕೂಡ ಈ ಒಂದು ವೆಯ್ಟ್ ಚೆಕಿಂಗ್ ಮಿಷಿನ್ ನಿಮಗೆ ಯೂಸ್ ಆಗುತ್ತೆ. ಮತ್ತು ಚಿಕ್ಕ ಮಕ್ಕಳಿದ್ದಾರೆ ಅಂತ ಹೇಳಿದ್ರು ಕೂಡ ಮಂತ್ಲಿ ವೈಸ್ ಅವ್ರದ್ದು ಹೇಗಿದೆ ಗ್ರೋತ್ ವೆಯ್ಟಿಂದು ಅಂತ ಹೇಳಿ ಕೂಡ ನೀವು ನೋಡ್ಬೋದು. ಸೊ ಎಲ್ಲ ಪರ್ಪಸ್ಗೂ ಕೂಡ ಇದು ಯೂಸ್ ಆಗುತ್ತೆ. ತುಂಬ ದೊಡ್ಡದಾಗೂ ಕೂಡ ಇದೆ, ಮತ್ತು ಜಾಸ್ತಿ ಕೆಪಾಸಿಟಿ ಕೂಡ ಇರೋದ್ರಿಂದ ಸೊ ಪರ್ಚೇಸ್ ಮಾಡ್ಬೋದು. ಜಸ್ಟ್ 358 ರೂಪಾಯಿ ಅಷ್ಟೇ. ಸೊ ಲಿಂಕ್ ಕೊಟ್ಟಿರ್ತೀನಿ, ತಗೊಳ್ಳಿ. ಇದು ಆಲ್ರೆಡಿ ನಾನು ತೊಗೊಂಡು ತುಂಬಾ ದಿನ ಆಗಿದೆ. ನಾನು ಆಲ್ರೆಡಿ ನಿಮಗೆ ರಿವ್ಯೂ ಕೂಡ ಕೊಟ್ಟಿದ್ದೀನಿ, ನೀವು ನೋಡಿರ್ತೀರಾ. ಸೊ ಈ
ಒಂದು ವಿಡಿಯೋದಲ್ಲೂ ಕೂಡ ಮತ್ತೆ ತೋರಿಸೋಣ ಅಂತ ಹೇಳಿ ಆ್ಯಡ್ ಮಾಡಿದ್ದೀನಿ. ಸೊ ಲಿಂಕ್ ಇರುತ್ತೆ, ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ತುಂಬಾನೇ ಹೆಲ್ಪ್ ಆಯಿತು ಇವತ್ತಿನ ವಿಡಿಯೋದಿಂದ. ಆ್ಯಂಡ್ ಎರಡೂ ಕೂಡ ವೇಟ್ ಚೆಕಿಂಗ್ ಮೆಷಿನ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಸೊ ಬೇಕು ಅಂತ ಹೇಳಿದ್ರೆ ಬೇಗನೆ ತಗೊಳ್ಳಿ, ಬಿಕಾಸ್ ಬೇಗನೆ ಔಟ್ ಆಫ್ ಸ್ಟಾಕ್ ಕೂಡ ಆಗ್ತಿರುತ್ತೆ. ಸೊ ಹಾಗಾಗಿ ಮತ್ತೆ ಮಿಸ್ ಮಾಡದಂತೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ, ಅವರು ಕೂಡ ಕಡಿಮೆ ಪ್ರೈಸಲ್ಲಿ ತಗೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.